ಅಂತೂ ಇದೆ ನೋಡಿ. ಆಮೇಲೆ ತೊಗೊಳಂತಿರೋ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿತಾಸ್ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ನಮ್ಮ ಟೆಂಪಲ್ಗೆ ಹೋಗ್ತಾಯಿದ್ವಿ, ಶುಕ್ರವಾರ ಆಗಿತ್ತು. ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಆಗಿದ್ವಿ. ಆದ್ರೂ ರಶ್ ಇತ್ತು ಟೆಂಪಲಲ್ಲಿ, ತುಂಬ ಬೇಗ ಬಂದುಬಿಡ್ತಾರೆ. ಸೊ ನನ್ನ ತಮ್ಮ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವನು ಅಷ್ಟು ಸರಿಯಾಗಿ ಮಾತಾಡಿರಲಿಲ್ಲ ವೆಲ್ಕಮಿಂಗ್ನ. ಸೊ ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ತಿದ್ದೆ. ನಮ್ಮ ಮನೆ ಕೆಳಗಡೆ ಹಸು ಇರೋದನ್ನು, ಸೊ ಅದ್ರ ಜೊತೆ ಮಾತಾಡ್ತಾಯಿದ್ದ. ಸೊ ಅದಾದಮೇಲೆ ಬಸ್ಸು ಸಿಕ್ತು. ಸೊ ಹಾಗೆ ಹೊರಟ್ವಿ ನಾವು. ಸೊ ಏನಪ್ಪ ಅಂತಂದರೆ, ತುಂಬ ದಿನ ಆಗಿಬಿಟ್ಟಿತ್ತು ನಾನು ಅಣ್ಣಮ್ಮ ಟೆಂಪಲ್ಗೆಲ್ಲ ಹೋಗಿ. ಸೊ ಹಾಗಾಗಿ ಸುಮ್ಮನೆ ಏರಿಯಾದಲ್ಲಿ ಅಣ್ಣಮ್ಮ ಕೂರಿಸಿರೋವಾಗ ಅಷ್ಟೇ ನೋಡ್ತಿರ್ತಿದ್ವಿ. ಸೊ ನನ್ನ ತಮ್ಮಗಂತೂ ಸಖತ್ ಇಷ್ಟ ಅಣ್ಣಮ್ಮ ಅಂತಂದರೆ. ಇಲ್ಲಿ ಅವನೇ ಮಾತಾಡ್ತಾನೆ ನೋಡಿ. ಕಾರಣ ಅಂತಿದ್ದೀನಿ, ನಿಂಗೆ ಅಣ್ಣಮ್ಮ ಅಂದರೆ ಇಷ್ಟ ಅಲ್ವಾ, ನಿಂಗೆ ತಮಟೆ ಬಾರಿಸೋದು ಇದೆಲ್ಲ ಸಖತ್ ಇಷ್ಟ ಅಲ್ವಾ, ಅಲ್ಲೇ ಇದ್ಬಿಡು. ಇವತ್ತು ಅಲ್ಲೇ ಇರು, ನಾಳೆ ನೋಡೋಣ, ಕರ್ಕೊಬರೋಣ ವಾಪಸ್. ಈ ಕಡೆ ಬಾ, ಕತ್ಲಾಗುತ್ತೆ, ಈ ಕಡೆ ಬಾ. ಇವತ್ತು ಅಲ್ಲೇ ಇರು. ನಿಂಗೆ ಅಣ್ಣಮ್ಮ ಅಂದ್ರೆ ಇಷ್ಟ ಇಲ್ವಾ? ಇಷ್ಟ ಅಂತಿದ್ದೆ, ಮತ್ತು ಮನೇಲೆಲ್ಲ ಟಮಟೆ ಬಂದರೆ ಫುಲ್ ಡ್ಯಾನ್ಸ್ ಮಾಡ್ತೀಯಾ? ಇವಾಗ ಸುಳ್ಳು ಹೇಳ್ತೀಯಾ? ಏನದು ಕೈಯಲ್ಲಿ ಹಾಕೊಂಡಿರೋದು? ಏನದು? ಇದು ಕಡ್ಗ ಅಂತ ನನಗೂ ಗೊತ್ತು. ಅದು ಎಲ್ಲಿ? ಟೈಮ್ ಎಷ್ಟು? 7:47. ಹೌದಾ, 7:47. ಆ ಟೈಮೇ ಕಾಣಿಸ್ತಾ ಇಲ್ಲಪ್ಪ, ನಿನಗೊಬ್ಬನಿಗೆ ಕಾಣಿಸ್ತಾ ಇದೆ. ಏನು ತೊಗೊಂಡಿದ್ದೆ ಜೋಬಲ್ಲಿ? ಏನಿಲ್ಲ. ಹಾಂ, ಹೆಲಿಕಾಪ್ಟ್ರಲ್ಲಿ ಹೋಗೋದು. ಅದೇ ಇಲ್ಲೇ ಇರೋದಕ್ಕೆ ಹೆಲಿಕಾಪ್ಟ್ರಲ್ಲಿ ಹೋಗ್ಬಿಡೋಣ. ಟ್ರೈನ್ ಬೇಡ, ಟ್ರೈನು ಸಾಕಾಗಲ್ಲ ಅದು. ಗಾಳಿ ಬೇಕು. ಗಾಳಿನ? ಏನು ಗಾಳಿ? ಸರಿ ಬಾ ಓಡೋಣ. ನಮ್ಮ ಟೆಂಪಲ್ ಹೋಗೋವಾಗ ಅಲ್ಲಿ ನೆಕ್ಸ್ಟು ಸಿಗ್ನಲ್ ಇದ್ದರೆ ಸ್ಟಾಪ್ ಇರುತ್ತೆ, ಅಥವಾ ಇಲ್ಲ ಅಂದರೆ ಇರಲ್ಲ. ಸೊ ಹಾಗಾಗಿ ಹಿಂದೆ ಸ್ಟಾಪಲ್ಲಿ ಹೇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ. ಯಾಕಂದರೆ ಸಿಗ್ನಲ್ ಇದ್ದಾಗಲೂ ಕೂಡ ಒಂದ್ಸರಿ ಓಪನ್ ಮಾಡ್ತಾರೆ, ಇಲ್ಲಾಂದರೆ ಒಂದ್ಸರಿ ಓಪನ್ ಮಾಡಲ್ಲ. ಅದಕ್ಕೆ ಯಾಕೆ ಬೇಕು ಅಂತ ಮತ್ತೆ ಇಲ್ಲಾಂದರೆ ಮೆಜೆಸ್ಟಿಕ್ ಹೋಗ್ಬಿಡ್ತೀವಿ ಇನ್ನು, ಮತ್ತು ರಿವರ್ಸ್ ಅಲ್ಲಿಂದ ನಡ್ಕೊಂಬರೋ ಬದಲು ಇಲ್ಲಿಂದನೇ ಇನ್ನೊಂದು ಸ್ಟಾಪ್ ಹಿಂದೆ ಏನಲ್ಲಿ ನಡ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಏನು ಬಂದಿದ್ದಾಳೆ ಮತ್ತೆ ಇಲ್ಲೇ ಕಾಲು ತೊಳ್ಕೊಂಡು ಬಾ. ಇಲ್ಲಿ ಕಾಲು ತೊಳಿ ಬಾ. ತಗೋ ನಡಿ. ಪ್ಯಾಕೆಟ್ ಕೊಡು, ಮೊಸರು ಪ್ಯಾಕೆಟ್. ಅಲ್ಲಿ ಒಳಗಡೆ ಇರುತ್ತೆ, ಇಲ್ಲೂ ಐತೆ ಬಾ. ನಡಿ, ಅಲ್ಲಿ ಮುಂದೆ ನಡಿ. ಇನ್ನೂ ಹಾಕು, ಇನ್ನೂ ಇದೆ ಅದರಲ್ಲಿ ಕೊಡಿ. ಇದೆ ಆಗ್ಬೋದು, ಅವರೇ ಹಾಕಬೇಕು ಅಂತ ಏನಿಲ್ಲ. ಬಟ್ ಇದು ಮೊದಲೇ ಈ ಥರ ಮಾಡ್ತಾರೆ. ಫುಲ್ಲು ಹಂಗೆಲ್ಲ ಹತ್ಬಾರ್ದು. ಎಷ್ಟು ಆರಾಮಾಗಿ ದರ್ಶನ ಆಯಿತು. ಎಲ್ಲ ಕಡೆಯೂ ಫ್ಯಾನ್ಗಳಿತ್ತು ನೋಡಿ, ಅಲ್ಲಿ ಬ್ಲ್ಯಾಕಾಗಿ ಕಾಣ್ತಿದ್ದೆಲ್ಲ ಮೇಲೆ ಕಂಬಿಗಳ ಮೇಲೆ, ಅದು ಫ್ಯಾನು. ಫುಲ್ಲು ಸೆಕೆ, ಒಂಚೂರು ಸೆಕೆ ಅನಿಸ್ತಾ ಇರಲಿಲ್ಲ. ಆರಾಮಾಗಿ ದರ್ಶನ ಎಲ್ಲ ಆಯಿತು ನೋಡಿ. ಕೈ ತೋರಿಸ್ತಿದ್ದೀನಲ್ಲ, ಅದೇ ಫ್ಯಾನು. ಸೊ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಇಲ್ಲಿ ಒಳಗಡೆ
ಇಲ್ಲೇನು ಅಲಂಕಾರ ಮಾಡ್ತಾ ಇದ್ದಾರಲ್ಲ, ಸೊ ಈ ವಿಗ್ರಹನ ಅಂದರೆ ಅಲಂಕಾರ ಮಾಡಿರೋ ಅನ್ನಮ್ಮನ ಏರಿಯಾದಲ್ಲಿ ತೊಗೊಂಡೋಗಿ 1-2-3 ದಿನ ಅಥವಾ 5 ದಿನ ಈ ಥರ ಕೂರಿಸಿ ಪೂಜೆ ಎಲ್ಲ ಮಾಡಿ ಮತ್ತು ಮಕ್ಳಿಗೆ ಅನ್ನದಾನ ಮಾಡೋದು ಅಥವಾ ಅನ್ನದಾನ ಈ ಥರ ಎಲ್ಲ ಮಾಡ್ತಾರೆ. ಆಮೇಲೆ ವಾಪಸ್ ತಂದು ಇಲ್ಲೇ ಇರ್ತಾರೆ. ಸೊ ಈ ಥರ ಅನ್ನಮ್ಮನ ಕೂರಿಸೋದಕ್ಕೆ ಇಷ್ಟೊಂದು ರೆಡಿ ಮಾಡಿರೋದು ಗರ್ಭಗುಡಿ ಒಳಗಡೆ ಚಿಕ್ಕದಿರೋದು. ಸೊ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಹಾಗೆ ತಂದು ಅಂದರೆ ಅಲೋ ಇಲ್ಲೇ ಇದು ಮಾಡ್ತಾರೆ ಅಂದರೆ ಮಾಡೋಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡೋಕ್ಕಾಗಿಲ್ಲ. ಸೊ ಗುಡಿ ಇಷ್ಟೇ ಇರುವಂಥ. ಸೊ ಇಲ್ಲಿ ಒಂದು ಬರುತ್ತೆ ನೆಕ್ಸ್ಟ್ ತೋರಿಸ್ತಿದ್ದಿಲ್ಲ. ಸೊ ಇಲ್ಲಿಗೆ ನಾನು ಲಾಸ್ಟ್ ವೀಡಿಯೋ ಅಂದರೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿದ್ದು ಗರ್ಭಗುಡಿ ಹತ್ರ ಇರೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಪ್ರತಿಯೊಂದೂ ವಿಡಿಯೋ ತೋರಿಸ್ತಿದ್ದೀನಲ್ಲ. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ. ನೆಕ್ಸ್ಟ್ ತೋರಿಸೋದು ಅಷ್ಟೇ. ನಂಗೆ ತುಂಬ ಇಷ್ಟ ಆಯಿತು. ಪಿಂಕ್ ಕಲರು ಸಖತ್ ಇಷ್ಟ ಆಯಿತು ನನಗೆ. ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಸೊ ಈ ಬೆಂಗಳೂರು ಸೈಡೆಲ್ಲನೂ. ಸೊ ಅದಾದಮೇಲೆ ದರ್ಶನ ಎಲ್ಲ ಆಯಿತು. ನಾವು ಹಾಗೇ ಡಿ ಮಾರ್ಟು ಹತ್ರ ಇತ್ತು. ಸೊ ಹಾಗಾಗಿ ಅಲ್ಲಿ ಡಿ ಮಾರ್ಟಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೋಬೇಕಾಗಿತ್ತು. ಸೊ ಹಾಗೆ ತೊಗೊಂಡ್ಬಿಟ್ಟು ಹೊಡೋಣ ಅಂತ ಹೇಳಿಬಿಟ್ಟು ಓಡ್ತಾ ಇದ್ದೀವಿ. ನನ್ನ ತಮ್ಮ ತುಂಬ ದಿನ ಆಗಿತ್ತು ಡಿ ಮಾರ್ಟ್ ಎಲ್ಲ ನೋಡಿಬಿಟ್ಟು ಅವ್ನಿಗೆ ಸುಮ್ಮನೆ ಭಯಪಡಿಸ್ತಾ ಇದ್ದೀನಿ ನೋಡಿ. ಮಕ್ಕಳು ತೀಟ ಮಾಡ್ತಾರಲ್ಲ ಅವ್ರನ್ನೆಲ್ಲ ಇಲ್ಲಿ ಬಿಟ್ಬಿಡೋದು. ಇಲ್ಲಿ ಇದ್ರೊಳಗಡೆ ಹಾಕಿ ಕುಡಿಕ್ಬಿಡ್ತಾರೆ. ಬಿಟ್ಟಿಕ್ಕದು ನೀನು ಇವಾಗ ಹಾಸ್ಟೆಲ್ಲು ನೀನು ಹೋಗೇ ಇಲ್ವಲ್ಲ ಇದ್ರೊಳಗಡೆ. ನಡಿ ಹಾಸ್ಟೆಲ್ ಬಿಡ್ತೀನಿ ನಡಿ ನಿನಗೆ. ಇಲ್ಲೇ ನೋಡಲ್ಲ ಎಷ್ಟೊಂದು ಜನ ಇದ್ದಾರೆ. ಹಾಸ್ಟೆಲ್ ಕಣೋ ನಿನ್ನ ಇಲ್ಲೇ ತೀಟೆ ಮಾಡ್ತೀನಿ. ಇಲ್ಲೇ ಬಿಟ್ಟೋಗೋದು ಇವಾಗ. ನಿಮ್ಮ ಮಮ್ಮಿನೂ ಹೇಳೈತೆ ಬಾ. ಇಷ್ಟೊಂದು ಇದೆ. ಯಾವ್ದು ಬೇಕು ಅಷ್ಟೊಂದು ಚಾಕ್ಲೇಟ್ಸು ಎಲ್ಲ ನೋಡ್ದಲ್ಲ ಮಾರ್ಟಲ್ಲಿ. ಮೊದಲೆಲ್ಲ ಇದೆಲ್ಲ ನಮ್ಮ ರೆಗ್ಯುಲರ್ ಸ್ಪಾಟ್ ಆಗಿತ್ತು. ಅಂದರೆ ಕಾಲೇಜ್ ಹತ್ರ ಇರೋದ್ರಿಂದ ಇಲ್ಲೇನೇ ಐಸ್ ಕ್ರೀಮ್ಸು ಅಥವಾ ಒಂದು ರೌಂಡ್ ಹೋಗಿ ಬರೋದು, ಏನಾದರೂ ಹೊಸ ಥಿಂಗ್ಸ್ ಬಂದಿದೆಯಾ ಮಾರ್ಟಲ್ಲಿ ಅಂತೆಲ್ಲ ನೋಡಿಕೊಂಡು ಸೊ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇರ್ತಿದ್ವಿ. ಬಟ್ ಈಗೆಲ್ಲ ಅಷ್ಟು ಹೋಗೋದೇ ಇಲ್ಲ. ಸೊ ತುಂಬ 2-3 ತಿಂಗಳಾಯ್ತೇನೋ ನಾನು ಈ ಕಡೆ ಬಂದು, ಅಂದರೆ ಡಿ ಮಾರ್ಟ್ಗೆ ಬಂದು. ಸೊ ಹಾಗಾಗಿ ಎಷ್ಟೊಂದು ದಿನ ಆದಮೇಲೆ ನಾನು ಈ ಮಾರ್ಟಿಗೆಲ್ಲ ಬರ್ತಿರೋ. ಬಾಳೆಹಣ್ಣು ತಗೋದು ತಗೋ, ಬಾಳೆಹಣ್ಣು ಎತ್ತಿಕೋ. ಅದ್ರಲ್ಲಿ ಹಾಕ್ಬಾರ್ದು. ಹೆಂಗನ್ನಿಸ್ತು ಇವತ್ತು ನೋಡ್ಬಿಟ್ಟು ಆಚೆ ಹಿಂತಿರುಗು. ಹೆಂಗನ್ನಿಸ್ತು? ಚೆನ್ನಾಗಿತ್ತಾ? ಇದೇ ಫಸ್ಟ್ ಟೈಮ್ ಅಲ್ಲ ನೀನು ನೋಡಿದ್ದು ಡಿ ಮಾರ್ಟ್? ಚೆನ್ನಾಗಿತ್ತು. ಬಾ 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 ಬಾ. ಚೆನ್ನಾಗಿತ್ತಾ? ಇದು ಚೆನ್ನಾಗಿರೋದು ಲಿಫ್ಟ್. ಇದು ಮಾಲ್ ಹೆಂಗಿತ್ತು? ಚೆನ್ನಾಗಿತ್ತ. ನೆಕ್ಸ್ಟ್ ಟೈಮ್ ಕರ್ಕೊಬರ. ಆಮೇಲೆ ತೊಗೊಳಂತಿರೋ. ಬಿಡೋ. ಸೊ ಅದಾದಮೇಲೆ ನಾನು ಅದು ಸೋಪ್ ಪೌಡ್ರೇನೋ ಡ್ಯಾಮೇಜ್ ಆಗಿತ್ತು ಅಲ್ಲಿ ಬಿಲ್ಲಿಂಗ್ ಕೊಡಬೇಕಾದ್ರೆ. ಸೊ ಆವಾಗ ಮತ್ತೆ ಮೇಲೆ ಬಂದೆ. ಆವಾಗ ಸ್ಲಿಪ್ಪರ್ ಕೌಂಟರ್ಗೆ ಬಂದುಬಿಟ್ಟಿದ್ದೆ. ಸೊ ಹಾಗಾಗಿ ಸ್ಲಿಪ್ಪರು ತೊಗೋಬೇಕಾಗಿತ್ತು ಅಂತೇಳಿ ತೊಗೊಂಡು ಎಲ್ಲ ಬಿಲ್ಲಿಂಗ್ ಎಲ್ಲ ಆಯಿತು. ಸೊ ಹಂಗೆ ಬಸ್ ಹತ್ತಿರಲಿ. ಸೊ ಅಷ್ಟರಲ್ಲಿ ಇವನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದ, ಅಂದರೆ ಬಿಸಿಲು ಬೇರೆ ಇತ್ತಲ್ಲ. ಸೊ ಹಾಗಾಗಿ ಅವನು ಮಲಗಿಬಿಟ್ಟಿದ್ದ. ಸೊ ನಾನು ಹಂಗೆ ವೀಡಿಯೋ ಮಾಡಿಕೊಂಡು ಸೊ ಬಂದೆ. ಫುಲ್ ಟ್ರಾಫಿಕ್ ಬೇರೆ ಇರುತ್ತೆ, ಬಸ್ಸಲ್ಲಿ ಕೂರಕ್ಕೆ ಬೇರೆ ಆಗ್ತಾ ಇರಲ್ಲ. ಅಟ್ಲೀಸ್ಟ್ ಬಸ್ ಮೂವ್ ಆಗ್ತಿದ್ರೆ ಏನೂ ಅನ್ಸೋದಿಲ್ಲ. ಬಟ್ ಹಂಗೆ ಸಿಗ್ನಲಲ್ಲಿ ಸ್ಟಾಪಲ್ಲಿ ಇರುತ್ತಲ್ಲ, ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಅದು ಯಾವಾಗ ಮನೆಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು. ಸೊ ಫುಲ್ ಸ್ವೆಟ್ ಆಗ್ತಾಯಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಸಿಗ್ನಲಲ್ಲಿ ನಿಂತ್ಕೊಂಡಿದ್ದೀವಿ. ಸೊ ಹಂಗೆ ಹೋಗ್ತಾ ಇದ್ದೀವಿ. ಅಂದರೆ ಆ್ಯಕ್ಚುಲಿ ನಾವು ಮನೆಗೆ ಬರಬೇಕು, ದೇವಸ್ಥಾನಕ್ಕೆ ಹೋದ್ಮೇಲೆ ಅಂತೆಲ್ಲ ಹೇಳ್ತಾರೆ. ಬಟ್ ಅದು ನನಗೇನು ಅಷ್ಟು ಇದಿಲ್ಲ. ಜಸ್ಟ್ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಸೊ ಅಷ್ಟರಲ್ಲಿ ಏನೇನು ತಂದಿದ್ದೀನಿ ಅಂತ ಬಂದರು ತೋರಿಸ್ಬಿಟ್ಟು ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ತಗೋಬರೋ ಚೇರು, ಕೂತ್ಕೊಳ್ಳೋದು ಬೇಡವೇನೆ ನನಗೆ. ಹೋಗಿ ನಾನೇನು ಇದು ಮಾಡಲ್ಲ. ಫುಲ್ಲು ಸೆಕೆ ಆಗ್ತಾಯಿದೆ. ಏನೇನು ತಂದಿದ್ದೀನಿ ತೋರಿಸ್ತೀನಿ. ಆಲ್ಮೋಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಹಂಗೆ ಡಿ ಮಾರ್ಟ್ ಬೇರೆ ಅಲ್ಲ.
ಅಲ್ಲಿ ರೆಕಾರ್ಡ್ ಮಾಡೋದಿರಲ್ಲ ಇರುತ್ತೋ ಇಲ್ಲೋ ಅಂದ್ಕೊಂಡು ನಾನು ಜಾಸ್ತಿ ವೀಡಿಯೋಸ್ ಮಾಡಲಿಲ್ಲ. ಇದು ಪಾಪ್ಕಾರ್ನು ಈ ಥರದ್ದು 2 ತೊಗೊಂಡೆ, ಸ್ಮಾಲು ಮತ್ತು ಇದು ಕಮ್ಮಿ ಇತ್ತು ಪ್ರೈಸಲ್ಲಿ. ಸೊ ಹಾಗಾಗಿ ಇದು ಮತ್ತು ತಿಂಡಿ ಮತ್ತು ಒಂದು ದೀಪದ ಆಯಿಲ್ ಬೇಕಿತ್ತು. ಸೊ ಆಯಿಲ್ ತೊಗೊಂಡು ನನಗೆ ಸ್ಲಿಪ್ಪರ್ ಮಾತ್ರ ತುಂಬ ಆಶ್ಚರ್ಯ ಅನ್ನಿಸ್ತು. ಯಾಕಂದರೆ ಇದು ಎಷ್ಟು ಸಾಫ್ಟ್ ಇದೆ ಗೊತ್ತಾ, ನೋಡೋಕೆ ಇಲ್ಲಿ ರಫಾಗಿ ಕಾಣ್ಬೋದು ನೋಡಿ, ಫುಲ್ಲು ಸಾಫ್ಟ್ ಇದೆ. ಇದು ಜಸ್ಟ್ 99 ಅಂದರೆ 199 ರುಪೀಸ್. ಇಷ್ಟು ಸಾಫ್ಟ್ ಇದೆ ಗೊತ್ತಾ ಇದು ಸ್ಲಿಪ್ಪರು ಅಷ್ಟೇ. ಸೊ ಇದು ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ. ಸೊ ಇದು ಮೆಡಿಮಿಕ್ಸ್, ಒಂದು ಮೆಡಿಮಿಕ್ಸು ಮತ್ತು ಇದು ಡೈಲಿ ಚಾಕ್ಲೇಟ್ಸ್ ಇರಲಿ ಅಂದ್ಬಿಟ್ಟು ಒಂದು ಚಾಕ್ಲೇಟ್ಸ್ ಪ್ಯಾಕೆಟು. ಆಮೇಲೆ ಇದು ಸೋಪ್ ತೊಗೊಂಡೆ, ಬಟ್ಟೆಗೆ ಹಚ್ಚೋದು. ಸೊ ಇದು ಒಂದು ಸೋಪ್ ಪೌಡ್ರು. ಎಷ್ಟೊಂದು ದಿನ ಆದಮೇಲೆ ನಾನು ಡೈಲಿ ವ್ಲಾಗ್ ಥರ ಮಾಡ್ತಾ ಇರೋದು. ಸೊ ಇದು ಲಿಕ್ವಿಡ್ ಪಾತ್ರೆ ತೊಳಿಯೋಕ್ಕೆ. ಸೊ ಇದು ಬಿಲ್ ಬಂದು ಎಷ್ಟಾಯಿತು ಗೊತ್ತಾ ಗೈಸ್, 936 ಆಯಿತು. ಸೊ ಇದು ಒಂದು ಬ್ಯಾಗ್ ತೊಗೊಂಡಿದ್ದಕ್ಕೆ, ಬ್ಯಾಗ್ ಬೇರೆ ತೊಗೊಂಡೋಗಿರಲಿ. ಸೊ 29 ಆಯಿತು. ಸೊ ಇಷ್ಟ ಆಯಿತು. ಸೊ ಅದ್ರ ಜೊತೆಗೆ ಇದು ಒಂದು ಸ್ಟೇ ಫ್ರೀ ಒಂದು ತೊಗೊಂಡು, ಸೊ ಒಂದು ಪಾರ್ಲೆ ಜಿ ಒಂದು ತೊಗೊಂಡೆ ಅಷ್ಟೇ. ಸೊ ತೊಗೊಂಡಿದ್ದೀನಿ ಅಂತ ಆಲ್ರೆಡಿ ನಮ್ಮ ಮಮ್ಮಿಗೆ ಹೇಳಿದ್ದೀನಿ. ನೀನು ಆಲ್ರೆಡಿ ಸರ್ಪ್ರೈಸ್ ಮಾಡ್ತಾನಂತೆ ಇದು. ಎತ್ತಿಕ್ಕು, ಅದೆಲ್ಲ ಬೇಡ. ಮಮ್ಮಿಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ನೀನು ಸರ್ಪ್ರೈಸ್ ಮಾಡ್ತಾನಂತೆ ಹೇಳಿ. ಮಮ್ಮಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾನೆ, ಮಮ್ಮಿ ಸರ್ಪ್ರೈಸ್ ಇದೆ ನಿನಗೆ ಅಂತ. ಆಲ್ರೆಡಿ ನಾನು ಹೇಳಿದ್ದೀನಿ ಏನೇನು ತೊಗೊಂಡೆ ಏನೇನು ತೊಗೊಂಡಿಲ್ಲ ಅಂತ. ಸ್ಲಿಪ್ಪರ್ ಮಾತ್ರ ಚೆನ್ನಾಗಿತ್ತು, ಸಾಫ್ಟ್ ಇದೆ. ಹೇಳಿದ್ದೀನಿ ನಾನು ಮಮ್ಮಿಗೆ ಆಲ್ರೆಡಿ. ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 402 ಆಗಿದೆ ಇವಾಗ ಸಬ್ಸ್ಕ್ರೈಬರು. ಸೊ ಬೇಗ 500 ರೀಚ್ ಮಾಡಿ, ಆಮೇಲೆ 1000 ರೀಚ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಗೈಸ್, ಬಾಯ್.